ಡಾಕ್ಟರ್ ಸೊಲ್ಬಕ್ಕನವರ ಅಜ್ಜನವರ ನೆನಪು ನಮಗೆ ಸದಾ ಕಾಡ್ತಾ ಇರ್ತದೆ. ಅವರು ಕೇವಲ ಶಿಲ್ಪಕಲೆಯ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಈ ದೊಡ್ಡಾಟ ಕ್ಷೇತ್ರಕ್ಕೆ ನೀಡಿದ ಅಗಣಿತವಾದ ಸೇವೆ ನಾವೆಂದೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮನೆಯರ ಜೊತೆಗೆ ಸೇರಿಕೊಂಡು ನಮ್ಮ ಶ್ರೀಶೈಲ ಹುದ್ದಾರ್ ಸರ್ ಅಗಣಿತವಾದ ಸೇವೆ ಸಲ್ಲಿಸಿದಂಥವರು. ಅವರು ನೆನಪಿನ ಬುತ್ತಿಯನ್ನು ಬಿಸ್ತಾ ಅವರು ಮಾಡಿದಂತಹ ಕೆಲಸಗಳ ದಾರಿಯಲ್ಲಿ ನಾವು ಸಾಗೋಣ. ಅವ್ರು ಕಥೆ ಕೇಳೋ ಕಿಂಗ್ಲಿ ಇರ್ಕೊಂಡ್ಬಂದಿದ್ರು ಕೇರಳದಿಂದ. ಕಲಾಕ್ಷೇತ್ರದ ಪ್ರಯೋಗ ಇತ್ತು. ನಾವು ಏಕಲವ್ಯ ತೊಗೊಂಡೋಗಿದ್ವಿ ನಮ್ಮ ಬಯಲಾಟ ಟ್ರಸ್ಟ್ ಇಂದ. ಒಂದು ಟ್ರಕ್ ತೊಗೊಂಡೋಗಿದ್ವಿ ಒಂದು ಟ್ರಕ್ ಮಂದಿ. ಊರಾಗಿನ ಊರಾಗ ಯಾರು ಉಳಿದಿದ್ದಿಲ್ಲ. ನಾವೆಲ್ಲ ಹುಮ್ಗುತ್ತಿಗೆ ಮಾಡ್ಬಿಡ ಹಾಳು ಬರುವಾಗ ಅರ್ಧ ತೊಲಿ ಬಂಗಾರ ಮಾರಿ ದಾವಣಿಗೆ ಮಾರಿ ರೊಕ್ಕ ಕೊಟ್ಟು ಬಂದ್ಬಿಟ್ವಿ. ಸೊಬಕ್ನವ್ರು ಮಾವರು ಇವತ್ತಿಗೆ ಅನಿಸ್ತಾನ ದೊಡ್ಡಾಟಕ್ಕೆ ಉಗ್ರ ಕೊಟ್ಬಿಟ್ಟಲ್ಲ ಮಳೆ ಅಂತೇಳಿ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಉದಯ. ರಂಗಾಯಣ ಅಂತ ಅವರು ಇಟ್ಕೊಂಡಾಗ ಬಯಲಾಟ ಭಾರತ ಅಂತ ಯಾಕೆ ಮಾಡ್ಬಾರ್ದು ನಾವು? ರೆಪರ್ಟ್ರಿ ಮಾಡೋ ಉದ್ದೇಶ ಇಷ್ಟೇ. ಒಂದು ಕಲೆ ಅನುಚಾನವಾಗಿ ಏನೇನು ಆಗ್ಬೇಕಲ್ಲ ಅದು ಇಷ್ಟು ಅಧ್ಯಯನ ಆಗ್ತದೆ ಅಲ್ಲಿ. ಹೌದೌದು ಹೌದು. ಮತ್ತೆ ಅದ್ರ ಓರೆಕೋರೆಗಳನ್ನ ತಿದ್ದೋದಕ್ಕೆ ಅನುಕೂಲ ಆಕತಿ, ಮತ್ತೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಸಾಧ್ಯ ಆಕತಿ. ನಮಗೂ ಬಹಳ ಅದನ್ನ ಕೇಳಿ ಬಹಳ ಖುಷಿ ಆಯ್ತು. ಇದು ಅವಶ್ಯನೇ ಐತಿ. ಈಗ ಅದು ಈ ನಮ್ಮ ಮೂಲ ಪರಂಪರೆಯ ರಂಗಭೂಮಿ ದೊಡ್ಡಾಟ ಆಗ್ಲಿ, ಬಯಲಾಟ ಆಗ್ಲಿ, ಹಿರಿಯಾಟ ಆಗ್ಲಿ, ಆಟದ ಆಟ ಆಗ್ಲಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ತರಬೇತಿಗೆ ಒಂದು ವಿಶಿಷ್ಟವಾದ ವೇದಿಕೆ ಬೇಕು, ಒಂದು ಜಾಗ ಬೇಕು, ಅದಕ್ಕೊಂದು ತರಬೇತಿಗೆ ಇನ್ಸ್ಟಿಟ್ಯೂಟ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಸಾಂಸ್ಥಿಕ ರೂಪ ಕೊಡ್ಬೇಕು ಸರ್. ಹೌದು ಹೌದು. ಸಾಂಸ್ಥಿಕ ರೂಪ ಕೊಡದೆ ಹೋದ್ರೆ ನಾ ಯಾಕೆ ಅಭ್ಯಾಸ ಮಾಡ್ಬೇಕು, ನನಗೆ ಇದರಿಂದ ಏನ್ ಬರ್ತದೆ ಅನ್ನುವಂಥ ಭಾವನೆ ಬಂದು ಹೋಗ್ತದೆ. ಈಗ ಕಂಪನಿ ನಾಟಕಗಳ ಅಭ್ಯಾಸ ಮಾಡ್ಲಿಕ್ಕೆ ಕೊಂಡಜ್ಜಿ ಒಂದು ಇದ್ರ ರೆಪರ್ಟರಿ ಮಾಡ್ಯಾವೆ. ಕಂಪನಿ ನಾಟಕಗಳನ್ನ ಹೆಂಗ್ ಸುಧಾರಿಸ್ಬೇಕು ಅನ್ನೋದು ಒಂದು ರೆಪರ್ಟರಿ ಐತಿ. ಈಗ ಭಾಳ ಮಂದಿ ಗೊತ್ತಿಲ್ಲ. ಈಗ ಪ್ರಶ್ನೆ ಏನಂತಂದ್ರೆ ಸರ್, ಸುಶಿಕ್ಷಿತರು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಅವಾಗಿನ ಪ್ರಯತ್ನಗಳ ಆಗ್ಲಿಲ್ಲ ಅಥವಾ ಸಾಲಿಲ್ಲ ಸರ್? ಹೆಂಗದ? ಇಲ್ಲ, ಇವತ್ತಿಗೂ ಸುಶಿಕ್ಷಿತರು ಬರ್ತಾ ಇಲ್ಲ. ವಿದ್ಯಾವಂತರ ಪ್ರವೇಶ ಆಗ್ಬೇಕಂತ ನಾವು ಹೇಳಿದ್ ಭಾಳ ಹೇಳಿದ್ವಿ. ಕಂಬಾರ್ ಸಹಿತ ಒಂದು ದಕ್ಷಿಣ ಭಾರತ ರಂಗಭೂಮಿಯಾಗಿ ಬರೆದಾಗ ಬಯಲಾಟ ಭಾರ್ಗವ ಅಂತ ನಿಮ್ಗೆ ಬಿರುದು ಕೊಡ್ತೇವೆ ಬರೀ ಅಂತ ಕರೆದ್ವಿ ನಾವು. ಕಡಲ್ ತೀರ್ ಭಾರ್ಗವ ಶಿವರಾಮ್ಕಾರ್ ಅಂತ. ಬಯಲಾಟಕ್ಕೆ ಒಬ್ಬ ಭಾರ್ಗವ ಬೇಕಾಗಿತ್ತು, ಇಲ್ಲೇ ಗೆಜ್ಜೆ ಕಟ್ಟಿ ಇದನ್ನ ಸಜ್ಜು ಮಾಡಬೇಕಾಗಿತ್ತು ಇಲ್ಲ ಅಂತ ನಾವು ಪ್ರಯತ್ನ ಮಾಡಿದ್ವಿ. ಆದ್ರೆ ಅವ್ರು ಸಂಖ್ಯಾ ಬಾಳೆ ಅದ ಲಾಸ್ಟ್ ಆಗ್ತ ಅವ್ರದ್ದು. ಈಗ ಅದನ್ನ ಸುಶಿಕ್ಷಿತರು ಈ ಕ್ಷೇತ್ರಕ್ಕೆ ಬರ್ಬೇಕಂತಂದ್ರ ಯಾವ ರೀತಿ ಪ್ರಯತ್ನಗಳಾಗಬೇಕಂತಿರ್ತಾವ ಸರ್? ಸರ್, ಈಗ ಏನಾಗಿದೆ, ನಮ್ಮ ಒಟ್ಟು ಬಯಲಾಟಗಳನ್ನ ಮೌಖಿಕ ಪರಂಪರೆಗಳದಾವ. ನಟರದಾರಲ್ಲ ಅವ್ರು ಸರಿಯಾದ ತರಬೇತಿ ಆಗ್ಬೇಕು, ತರಬೇತಿ ಸೆಂಟರ್ ಆಗ್ಬೇಕು. ಅದು ಆ ತರಬೇತಿಯಲ್ಲಿ ಹೆಂಗ ಸ್ವಲ್ಪ ತರಬೇತಿ ಅಲ್ಲ, ಈಗ ಈ ಕೇರಳ ಮಾದರಿ ಒಳಗೆ ಆಗ್ಬೇಕು. ಕೇರಳದಲ್ಲಿ 8 ವರ್ಷ ಆ ಮಗು ಆ ಕಲೆ ಒಳಗೆ ಪ್ರವೇಶ ಮಾಡಿದಂದ್ರೆ ಅವನಿಗೆ ಹೊರಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. 8 ವರ್ಷ ಕಡ್ಡಾಯವಾಗಿ ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡಿದ ಮೇಲೆ ಅವನಿಗೆ ಕಥಕ್ಕಳಿಯ ಯಾವುದೇ ಒಂದು ಪ್ರೊಸೆಷನ್ ಮಾಡ್ಲಿಕ್ಕೆ ಅವ್ರ ಗುರು ಅಲೋ ಮಾಡ್ತಾರೆ. ಹಾ, ನಮ್ಮವ್ರು ಒಂದು ದೊಡ್ಡಾಟ ಮಾಡಿರ್ತಾರೆ, 2ನೇ ದೊಡ್ಡಾಟಕ್ಕೆ ಅವನ ಎಲ್ಲ ನಾನಾ ಅಂದ್ಬಿಡ್ತಾವ. ಅದಕ್ಕೆ ನನ್ನ ಆಲೋಚನೆ ಅಂದ್ರೆ ಸಂಭಾಷಣೆಗಿಂತ ನಮ್ಮ ಬಯಲಾಟಗಳಿಗೆ ಅರ್ಥಧಾರಿಗಳಬೇಕಾಗಿದೆ. ಸ್ಟೇಜ್ ಮೇಲೆ ಯುದ್ಧ ಡೈಲಾಗ್ನ ಒಪ್ಸೋದಲ್ಲ, ಯುದ್ಧ ಡೈಲಾಗಿನ ಅರ್ಥವನ್ನ ಸಾಂದರ್ಭಿಕವಾಗಿ ಉಚ್ಚರಿಸೋದು. ನಮ್ಮ ಸಾಂಸ್ಕೃತಿಕ ಕಲ್ಚರಲ್ ಅನಾಲಿಸಿಸ್ ಆಗ್ಬೇಕಂದ್ರೆ ಸಾಂಸ್ಕೃತಿಕ ಅಧ್ಯಯನ ಆಗ್ಬೇಕು ನಮ್ಮಲ್ಲಿ. ಹಾಗಾದ್ರೆ ನೀವು ಬೇರೆ ಬೇರೆ ಭಾಗದಿಂದ ಬಂದಂತ ನಟ ನಟಿಯರನ್ನ ನಾವು ಇದಕ್ಕೆ ರೆಪರ್ಟರಿ ಮಾದರಿಯೊಳಗೆ ಒಂದು ಕಲಾ ಪ್ರಕಾರನ ಹುಟ್ಟಾಕ್ಬೇಕಾದ್ರೆ ಬೆಳೆಸ್ಬೇಕಾಗಿದೆ. ಅದಕ್ಕೆ ಸೀನಿಯರ್ಸ್ ಯಾರು ಹಿರಿಯರದಾರ ಅವ್ರ ಮಾರ್ಗದರ್ಶನ ತಗೋಬೇಕು. ಸಮಕಾಲೀನತೆ ಬೆಳೆಸ್ಬೇಕು ಈ ಕ್ಷೇತ್ರದಲ್ಲಿ. ಸಮಕಾಲೀನತೆ ಬಹಳ ಅವಶ್ಯಕತೆ. ಈಗ ನೀವು ಬುದ್ಧನ ಬಗ್ಗೆ ಒಂದು ದೊಡ್ಡಾಟ ಮಾಡಿದ್ದು ನಾವು ಓದಿದೆ. ಅಂಗುಲಿ ಮಾಲ ಮಾಡಿದ್ವಿ. ನಾನು ಬುದ್ಧ ಬರೆದಿದ್ದೆ ಆ ಟೈಮ್, ಅದಕ್ಕಿಂತ ಮೊದಲೇ ಬರೆದು ಬಿಟ್ಟಿದ್ದೆ. ಬಸವಜಿ ಬರೆದೆ. ಹಂಗಾರೆ ಹೊಸತನದ ಕಥೆಗಳಲ್ಲಿ ಹೊಸತನ ತರಬೇಕಲ್ಲ. ನಾವು ಆಲೋಚನೆ ಮಾಡಿದ್ದೇನೆಂದ್ರೆ ಪೌರಾಣಿಕ ಕಥೆಗಳಿದಾವೆ, ಐತಿಹಾಸಿಕ ಕಥೆಗಳಿಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಹೌದು ನಿಜ. ನಾನು ಮೊಟ್ಟ ಮೊದಲು ಮಾಡಿದ ಕೆಲಸ ಏನಂದ್ರೆ
ಬಸವ ವಿಜಯ ಅಂತ ಒಂದು ದೊಡ್ಡ ಬರೀಬೇಕಾಗ್ತದೆ. ಹ್ಮ್ ಬಸವ ವಿಜಯ ಯಾಕೆ ಬರ್ದಿವಿ ಅಂದ್ರೆ, ಬಸವ ವಿಜಯ ಆಶಯ ಏನಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಬಸವಣ್ಣ. ಅವನನ್ನು ಮುಂದಿಟ್ಕೊಂಡು ಸದ್ಯದ ಸಮಕಾಲೀನ ವಸ್ತು ವಿಷಯಗಳನ್ನು ಅದರಾಗ ತಂದು ಹೆಂಗೆ ಹಿಂಸೆ ಮತ್ತು ಪ್ರತಿಹಿಂಸೆ ಬಗ್ಗೆ ಬುದ್ಧನಲ್ಲಿ ನಾವು ತುಂಬ ನಾಟಕದಲ್ಲಿ ನಮ್ಮ ಬಯಲಾಟದಲ್ಲಿ, ಹಾಗೇನೆ ಬಸವಣ್ಣನಲ್ಲಿ ದಯೆ, ಕರುಣೆ, ಅನುಕಂಪಗಳನ್ನು ತರುವಂತ ಒಂದು ದಾಸೋದ ಒಂದು ಸೀನ್ ತೊಂಬರುವಂತ, ಸಮಾನತೆ, ಜೆಂಡರ್ ಈಕ್ವಾಲಿಟಿ ತರುವಂತ, ಹೆಣ್ಣು ಗಂಡು ಒಂದು ಏಕತೆ ತರುವಂತ ಇಂಥ ಹಾಡುಗಳನ್ನ ದೊಡ್ಡಡಲ್ಲಿ ತಂದವರು ನಾವು, ದೊಡ್ಡಡಲ್ಲಿ ಮಾಡಿದವರು ನಾವು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಪೌ ಕೂಡಲ ಸಂಗಮ ದೇವ. ಇದು ಗಣಸ್ತುತಿ ತಮ್ಮದು. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ರ ಎಂಬ ಫಲಸಾರ ಭಕ್ಷಿತಂ, ನೀನೊಲಿದರೆ ಕೊರಡು ಕೊನರುವುದಯ್ಯ. ಅದೇ ಟ್ಯೂನ್, ಅದೇ ದಾಟಿ, ಅದೇ ಸ್ವರ. ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣದ ಬಸವಯ್ಯ. ಇದು ಒಡವೆಯೋ ಕುಡುತನಿಯ ಒಡೆಯ ಭೀಮೇಶನ ಬಿಡದೆ ನಾಪ ಪರಿಸ್ಥಿತಿಯನ್ನು ಕೊಡೆಯನಿಗೆ ವರವ ಅಂತ ಹಾಡಿತಲ್ಲ, ಅದಕ್ಕೆ ಪರ್ಯಾಯವಾಗಿ ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣದ ಬಸವಯ್ಯ, ಕಲ್ಯಾಣದ ಬಸವಯ್ಯ, ಸೊಲ್ಲೆತ್ತಿ ಜಗವು ಹಾಡುವುದು ಕೇಳೋ ತಾರಕಕ್ಕೆ ಹೋಗ್ತಾನ. ಪಳವಿಯೋ ಕಪ್ಪಡಿಯ ಒಡೆಯ ಸಂಗನ ಬಸವ, ಬಿಡದೆಯನ್ನ ಬಯಸುವನು ಕೊಡೆಯನಗೆ ವರವ. ತಾರಕಕ್ಕೆ ಹೋಗ್ತದೆ ಸವ. ಆಮೇಲೆ ಇದಾದ್ರೆ ಕರುಣ ಸಾಗರನೇ ಗೌರಿಯ ವರನೆ, ಆ ದಾಟಿಗೆ ಬಸವನ ಕರುಣೆಯು ಅಸಮಾನತೆ ಕಳೆಯಿತು, ಹೊಸ ಲೋಕ ನಿರ್ಮಿಸಿ ಭಾವೈಕ್ಯ ಸ್ಥಾಪಿಸಿ, ಶತಮಾನದ ಶೋಷಣೆಯು ಹತವಾಗಿ ಹೋಯಿತು, ಈ ಕಾಯಕವೇ ಕೈಲಾಸವು, ಶರಣ ಸಂಕುಲಕ್ಕೆ ಕಾಯಕವೇ ಕೈಲಾಸವು, ಗುರುಲಿಂಗ ಜಂಗಮಕ್ಕೆ ದಾಸೋಹ ಕರುಣಿಸಿ, ಗುರುಲಿಂಗ ಜಂಗಮಕ್ಕೆ ದಾಸೋಹ ಕರುಣಿಸಿ, ಮಹಾಮನೆಯ ಸ್ಥಾಪಿಸಿ ಬೆಳಕು ಚೆಲ್ಲಿದ ಬಸವ. ಈ ದಾಟಿಗೆ ಇದನ್ನು ತಗೊಂಡು ಬಂದ್ವಿ. ಹೀಗೆ ಬಹುತೇಕ ನಾವು ಬಿಜ್ಜಳ ಮತ್ತು ಸಾಮಂತರದ ಒಂದು ಚರ್ಚೆಯಿಂದ ದೊಡ್ಡಾಟಕ್ಕೆ ರಾಜಪಾತ್ರಗಳು ಬೇಕು. ಹೌದು, ಸಭಾಪಾತ್ರಗಳು ಬೇಕು. ಸಭಾಪಾತ್ರಕ್ಕೆ ಸಲುವಾಗಿ ನಾನು ಬಿಜ್ಜಳ ಸೀನ್ ತಗೊಂಡೆ. ಹೌದು. ಆಮೇಲೆ 900 ವಚನಗಳನ್ನ ಮುರಿದು ಕಟ್ಟಿದ್ದೇವೆ ನಾವು. ಅಂದ್ರೆ ಸಂಪೂರ್ಣ ಅಧ್ಯಯನ ಮಾಡಿದ್ರಿ. ಅದು ಬಸವಣ್ಣನ ಡೈಲಾಗ್ ಅಂತಂದ್ರೆ, ಬಸವಣ್ಣ ಮಾತಾಡಿದ್ರೆ ವಚನ ಮಾತಾಡ್ದಂಗೆ ಅನಿಸ್ಬೇಕು ನಿಮ್ಗೆ. ಸಾರಥಿ ಬರ್ತಾನೆ, ಬಂದು ನಮ್ಮ ಬಯಲಾಟಗಳಲ್ಲಿ ಒಂದು ದೊಡ್ಡ ಬ್ಯಾಕ್ ಒಂದು ಶಬ್ದ ಇದೆ, ಯಾರನ್ನೂ ಎಲ್ಲರೂ ಪ್ರಶ್ನೆ ಮಾಡೋ ಸಾರಥಿ. ತಾವುದಾರು ತಮ್ಮ ನಾಮಾಂಕಿತವೇನು ಇಷ್ಟ ಅಂದ ತಕ್ಷಣ ಬಸವಣ್ಣ ಹೇಳ್ತಾನ, ಬಾಲ ಬಸವಣ್ಣ ಪಾತ್ರ ಮಾಡಿಸಿ, ಅಯ್ಯ ಅರಿಯದ ಜನನಿಯ ಉದರದಲ್ಲಿ ಬಾರದ ಭವಂಗಳಲ್ಲಿ ಬಂದು ಇಲ್ಲಿ ಹುಟ್ಟಿದ್ದು ತಪ್ಪಾಯ್ತೆಂದ್ರೆ ಹೇಗೆ? ಈ ಜೀವ ಸಾರ್ಥಕವಾಗಬೇಕಾಗಿದೆ, ಹುಟ್ಟು ಕೊನೆಯಾಗಬೇಕು, ಇನ್ನೊಮ್ಮೆ ಹುಟ್ಟಲಾರೆ. ಈ ಹುಟ್ಟಿಗೆ ಈ ಜನಕ್ಕೆ ಕೃಪೆ ಮಾಡೋ ಸಂಗನೆ. ಅಂದ್ರೆ ಇವು 3-4-5 ವರ್ಷ ಒಂದೊಂದು ಸ್ಟ್ರಿಪ್ ಕಿತ್ತ ಹಚ್ಚವಿಲ್ಲ. ಈ ಸಮಕಾಲೀನತೆಯನ್ನು ಹೆಂಗ್ ತರಬಹುದು ಅನ್ನೋದಕ್ಕೆ ಈ ತರದ ಒಂದು ಸಂಭಾಷಣೆ ಹೊಸತನ ತರುವಂತ ಒಂದು ಪ್ರಯತ್ನ ನಾವು ಮಾಡಿದ್ವಿ. 99 ಸುಮಾರಿಗೆ ಸ್ವಲ್ಪಕ್ನವ್ರು ಒಂದ್ ದಿವ್ಸ ಮನೆಗೆ ಬಂದ್ರು. ಶಿಗ್ಗಾಂವದಲ್ಲಿ ಮನೆ ಇತ್ತು ನಂದು. 5 ಗಂಟೆಗೆ ಬಂದು ಕುಂತರು. ಬರ್ದಿರಿ ಬಸವಜಿ ಅಂದ್ರೆ, ಬರ್ದಿಲ್ಲ ಸರ್ ಅಂತಂದ್ರೆ. ಓದ್ರಿ ಅಂದ್ರು, ಬರ್ದಿದ್ದೇ ಇಲ್ಲ ನಾನು. ಬೆಳತನ ಕುಂತ್ರು, ನಾನು ಮನೇಲಿ ಬಿಟ್ಟು ಹೋಗತಾ ಇರಲ್ಲ ಅವರು. ಅಲ್ಲೇ ಹೆಂಡತಿ ಅಲ್ಲೇ ಅಡುಗೆ ಮನೆಯಾಗ ಅಲ್ಲೇ ಮಲ್ಕೊಂಡು, ಅಜ್ಜ ಅಲ್ಲೇ ಮಕ್ಕೊಂಡ, ಮಕ್ಕಳು ಅಲ್ಲೇ ಮಕ್ಕೊಂಡು, ನಾವು ಹಾಲೆ ಕುಂತು ಮಾತಾಡಕತ್ತೀವಿ. ಮಾತು ಮುಗಿಯವಲ್ಲ, 4-5 ಹುಡುಗರು, ನೀ ಬಸವಣ್ಣ ಬರೀ ತನಕ ನಾವು ಹೋಗೋದೇ ಇಲ್ಲ. ಬೆಳಗಿನ ಜಾವ 5 ಗಂಟೆಗೆ ಮತ್ತೊಂದು ಕಪ್ ಚಾ ಕುಡ್ದು
ಸಂಜೆ ಒಳಗೆ ಸ್ಕ್ರಿಪ್ಟ್ ಬೇಕು ನನಗಂತಂದ್ರು ಅವ್ರು. ಇದನ್ನು ವೇದರಾಣಿ ಮೇಡಮ್ ಅವ್ರು ಹೇಳಿದ್ರಿ. ಆಮೇಲೆ ಅವ್ರ ಇದ್ರಿಗೆ ಒಂದ್ಸಲ ಓದಿದೆ ನಾನು. ಅವಾಗ ಅವ್ರಿಗೆ ಬಹಳ ಸಂತೋಷ ಆಯ್ತು. ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರಯೋಗ 40 ಒಳಗೆ ಮಾಡಿದ್ವಿ ನಾವು. ಎಲ್ರಿ? 40 ಅಲ್ಲಿ ಸ್ವಾಮಿಗಳು ಕಳಿಸಿದ್ರು. ಅಲ್ಲಿ ಹೋಗಿ ಬರ್ತೀನಿ ಲಾಸ್ಟ್ ಸೀನಾಗಿ ಬಸವಣ್ಣ ಕಪ್ಪಳಿ ಸಂಗಮನಾಥ ಹೋಗುವಾಗ ಹೋಗಿ ಬರ್ತೀನಿ ಅಂತ ವಿದಾಯ ಹೇಳುವಂತ ಒಂದು ಸೀನ್ ಬರ್ತದೆ. ಮುಂದ್ ಕುಂತ ಸ್ವಾಮಿ ಹೋಗಿ ಅವ್ನ ಕಾಲು ಬಿದ್ದುಬಿಟ್ಟ ಹೋಗಿ ಬಸವಣ್ಣ ಪಾತ್ರ ಮಾಡಿದ ಹೋಗ್ಬೇಡ ಬಸವಣ್ಣ ಅಂತೇಳಿ ಅಷ್ಟೊಂದು ಭಾವುಕರಾಗ್ಬಿಟ್ರು ಸ್ವಾಮಿಗಳು. ಅಂದ್ರೆ ಈ ಇತಿಹಾಸವನ್ನ ನಾವು ಮತ್ತೆ ಮುಂದೆ ಕಟ್ಟದೆ ಹೋದ್ರೆ ಇತಿಹಾಸದ ವಿಷಯಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸೋದು ಹೆಂಗೆ ನಾವು ಅಂದ್ರೆ ಈ ರೀತಿ ಪ್ರಯೋಗ ಆಗ್ಬೇಕು. ಇತ್ತೀಚೆಗೆ ಮಾರವಾಡ ಅವರು 1-2-3 ಪುಸ್ತಕಗಳನ್ನು ಮಾಡಿದ್ರು. ಅದು ವಿಶೇಷವಾಗಿ ಅವರು ಒಂದಿಷ್ಟು ದೊಡ್ಡಾಟ ಪ್ರದರ್ಶನ ಮಾಡಿದ್ರು. ನೀವ್ ಹೆಂಗ ಒಂದು ವ್ಯವಸ್ಥಿತವಾಗಿ ಕಲಾವಿದಿಕೆ ಮಾಡಿರಿ ಹಂಗೆ ನಾವು 1996 ಒಳಗನೆ ಕರ್ನಾಟಕ ಬಯಲಾಟ ಟ್ರಸ್ಟ್ ಮಾಡಿದ್ವಿ. ಯಾಕೆ ಮಾಡಿದೆ ಅಂತ ಕೇಳೋರಿಲ್ಲ, ಯಾಕೆ ಬಿಟ್ಟು ಅಂತ ಕೇಳೋರಿಲ್ಲ. ಆದ್ರೆ ನಾವು ಒಂದು ಇತಿಹಾಸಕ್ಕೆ ದ್ರೋಹ ಮಾಡಿದಂಗೈತಿ. ಗೊತ್ತಿರೋ ನಾಲೆಜ್ ಅನ್ನು ಸರಿಯಾಗಿ ನಮ್ಮ ಮಕ್ಕಳಿಗೆ ಯುವಕರಿಗೆ ಕೊಡ್ಬೇಕು. ಅದು ನಮ್ಮ ಕರ್ತವ್ಯ ಅದು. ಅದಕ್ಕೆ ನಾನು ಇವತ್ತು ನಿಮ್ ಜೊತೆಗೆ ಯುವಕರನ್ನ ಮುಂದೆ ಮಾಡ್ಕೊಂಡು ಇವತ್ತು ಬಹಳ ಮಂದಿ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದರ ಕೋಟಿಗಟ್ಟಲೆ ರೊಕ್ಕ ಐತಿ ಅಂತ ಯಾರೋ ಆನ್ಲೈನ್ ಮಾಡಿದವ್ರೇ ದೊಡ್ಡ ಆಗದಂದ್ರೆ ಅವ್ರ ದಿನ ಇಂಥವ್ರ ಕಳ್ಳನ ನೋಡ್ತಾ ಇರೋದ್ರಿಂದ ಅವ್ರಿಗೆ ಅದು ಸಮೀಪಕ್ಕೆ ಹೋಗ್ತಾ ಇಲ್ಲ. ಕಲಾ ಬಯಲಾಟದಲ್ಲಿ ಪ್ರಕಾರಗಳದಾವ. 10ನೇ ಶತಮಾನದ ಬಯಲಾಟಗಳನ್ನ ನೀವು ನೋಡ್ರಿ. ಪಂಪ ಬರೀಲಿಕ್ಕೆ, ವಿಕ್ರಮಾರ್ಜುನ ನಿಜ ಬರೀಲಿಕ್ಕೆ, ಆದಿಪುರಾಣ ಬರೀಲಿಕ್ಕೆ ಯಾಕೆ ನಮ್ಮ ಮಹಾಭಾರತ ಕಥೆಗಳು ಪೂರಕ ಆಗಿರ್ಬಾರ್ದು? ರಣನ್ ಗದಾಯುದ್ಧ ಬರೀಲಿಕ್ಕೆ ಯಾಕೆ ದೊಡ್ಡ ಸ್ಕ್ರಿಪ್ಟ್ ಪೂರಕ ಆಗಿರ್ಬೋದು. ಅದಕ್ಕೆ ಅದನ್ನ ತೌಲಿನ ಅಧ್ಯಯನ ಮಾಡೋರ್ಬೇಕಾಗಿದೆ. ರೌದ್ರರಸ, ವೀರರಸ, ಕರುಣರಸ, ಇದು 8 ರಸಗಳು, ನವರಸಗಳನ್ನು ಸಹಿತ ಎಕ್ಸ್ಪ್ರೆಸ್ ಮಾಡುವಂತ ಆಟಗಳು. ಶರಣ ಕಥೆಗಳನ್ನ ನಾವು ಯಾಕೆ ಮಾಡಬಾರ್ದು? ಆಮೇಲೆ ಬಸವಣ್ಣನ ತೊಂಡಿಗೆ ಅಕ್ಕಮದಿ ಒಂದು ಬರೆದಿದೆ ಸರ್ ನಾನು. ನನಗೆ ಆಸೆ ಇದೆ ಒಂದು ಸಣ್ಣ ಮಕ್ಕಳಿಗಾಗಿ ಶರಣರ ಎಲ್ಲಾ ಕಥೆಗಳನ್ನ ಸೀರೀಸ್ ಕತೆ ಮಾಡ್ಬೇಕಂತಿದೆ. ಮಾಡಿ ಸರ್, ಅವಶ್ಯ. ಮಾದಾರ ಚೆನ್ನಯ್ಯ, ಡೋವಾರ ಕಕ್ಕಯ್ಯ, ಮಡಿವಾಳ ಮಾಚದೇವ ಇವ್ರ ಕಥಾನಕಗಳನ್ನು ತರಬೇಕು. ಕಥೆಯನ್ನೇ ಒಂದಿಷ್ಟು ಸಮಕಾಲೀನಗೊಳಿಸೋದು. ಮತ್ತೆ ಅದು ಇವತ್ತಿನ ಜನರೇಷನ್ ತಿಳಿಸಿ ಹೇಳೋದು. ಆ ಕೆಲಸ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಹೇಳೋದು. ಹಾಸ್ಯದ ಇದು ಕಡಿಮೆ, ಬಹಳ ಕಡಿಮೆ. ನಾನು ಬರೆದ ಬಹುತೇಕ ದೊಡ್ಡಾಟಗಳಲ್ಲಿ ಒಂದು ಸೀನ್ ಮುಗಿದ್ರಲ್ಲಿ ಒಂದು ಹಾಸ್ಯ ಸೀನ್ ತಂದ ಬಿಟ್ಟಿದೆ. ಯಾಕೆ ಇದನ್ನ ತರಬೇಕಾಗಿದೆ? ಹಾಸ್ಯ ಅಂದ್ರೆ ಅಸಲಿ ಅಲ್ಲ, ಅದಕ್ಕೆ ಪೂರಕವಂತ ಹಾಸ್ಯವನ್ನ ನಗು ಸ್ವಲ್ಪ ಲೇವಡಿ ಮಾಡ್ಬೇಕು. ನಾವು ಸಮಾಜ ಕೋರಿಕೋರಿಗಳನ್ನು ತಿದ್ದಬೇಕಲ್ಲ ನಾವು. ಅಂತ ಒಂದು ಕೆಲಸ ಇಲ್ಲಿ ಆಗಿದೆ ನಮ್ಮ ಬಯಲಾಟಗಳಲ್ಲಿ. ಅದ್ಭುತ ಸರ್. ಪ್ರಮುಖವಾಗಿ ನೀವು ಆವಾಗಲೇ ಹೇಳಿದ್ರಿ, ಜಾನಪದ ರಂಗಭೂಮಿ ಎಲ್ಲಾ ರಂಗಭೂಮಿಗೂ ತಾಯಿ. ಆಮೇಲೆ ನಮ್ಮ ಪೂರ್ವದ ನಮ್ಮ ಪರಂಪರೆಯ ಅದ್ಭುತ ಕಲೆ. ಹೌದು. ಇದಕ್ಕ ಮೂಲ ದೊಡ್ಡಾಟಕ್ಕನ ಬಯಲಾಟಕ್ಕನ ಹೆಚ್ಚು ಪ್ರಾಧಾನ್ಯತೆ ಇರಬೇಕಾಗಿದ್ದು ವಾಸ್ತವಿಕವಾಗಿ. ಬಯಲಾಟ ಭಾರತನ ಯಾಕೆ ಆಗ್ಬೇಕಂತೀನಿ ಅಂದ್ರೆ ಎಲ್ಲ ಕಲಾ ಪ್ರಕಾರಗಳ ಅಧ್ಯಯನ ಆಗುತ್ತೆ ಇಲ್ಲಿ. ನೀವು ಯಕ್ಷಗಾನಕ್ಕೆ ಒಂದು ಅಕಾಡೆಮಿ ಕೊಡೋದಾದ್ರೆ ಬರೀ ಬಯಲಾಟ ಒಂದು ದೊಡ್ಡಾಟಕ್ಕೆ ಒಂದು ಅಕಾಡೆಮಿ ಕೊಡ್ಬೇಕಾಯ್ತು, ಸನ್ನಡ ಒಂದು ಅಕಾಡೆಮಿ ಕೊಡ್ಬೇಕಾಯ್ತು, ಪಾರಿಜಾತಕ್ಕೆ ಒಂದು ಅಕಾಡೆಮಿ ಕೊಡ್ಬೇಕಾಯ್ತು. ಬಹಳ ಶ್ರೀಮಂತ ಕಲೆ ಪಾರಿಜಾತ, ಬಹಳ ಶ್ರೀಮಂತ ಕಲೆ ಸನ್ನಾಟ. ಅಷ್ಟೇ. ಅದಕ್ಕಿಂತ ದೊಡ್ಡ ಕಲೆ ಅಂತ ನಾವು ಗಂಡು ಕಲೆ ಅಂತ ನಾವೇನ್ ಕರಿತೀವಲ್ಲ, ಇದು ಮೂಡಲಪಾಯ. ನೀವು ಮಾಡೋ ಈ ಪ್ರಯತ್ನಕ್ಕೆ ಇನ್ನು ಸರ್ಕಾರ ಸ್ಪಂದನೆ ಮಾಡ್ಬೇಕು. ಈಗ ಇಲ್ಲ, ಅದು ಒಂದು ಪ್ರಾಮಾಣಿಕ ಪ್ರಯತ್ನ ಸರ್. ಇರೋ ವಿಷಯನ ನಾವು ಆಸ್ ಇಟ್ ಈಸ್ ಮುಂದಿಡೋದು, ಜನರ ಮುಂದಿಡೋದು, ಸರ್ಕಾರದ ಮುಂದಿಡೋದು. ಆ ಮೂಲಕ ಸ್ಪಂದನೆ ಯಾವ ರೀತಿ ಬರ್ತದಂತ ಅಕ್ಕಮಾರಿ ಒಂದು ವಚನದಲ್ಲಿ ಹೇಳ್ತಾರೆ, ನೀ ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾನು. ನೀ ಕೇಳಬೇಡಿ, ಇಲ್ಲ ಬಿಟ್ಟು ಬಿಡ. ನಾನು ಎನಗೊಲಿದಂತೆ ಹೇಳೋಣ ಅಂದಂಗ ಯಾರು ಬರ್ಲಿ ಯಾರು ಬಿಡ್ಲಿ, ಸರ್ಕಾರದ ಮುಂದೆ ಒತ್ತಾಯ ಹಾಕುವುದೇ ನಮ್ಮ ಕರ್ತವ್ಯ. ಮಾಡ್ಬೇಕು, ಮಾಡಿಸ್ಬೇಕು, ಮಾಡ್ಲೇಬೇಕಂತ ನಮ್ದು ಒತ್ತಾಯ ಇದೆ. ಆದ್ರೆ ಎಲ್ಲರ ಮನಸ್ಸಿನ ಬರ್ಬೇಕೀಗ ಅದು. ಈ ಶಿಕ್ಷಣ ಕ್ಷೇತ್ರದಲ್ಲಿ ಅದನ್ನ ಪಾಠಗಳನ್ನು ತೊಗೊಂಬಂದ್ರ ಮಕ್ಕಳಿಗೆ ಈ ದೊಡ್ಡ ಆಟ ಬಯಲಾಟ ಪರಂಪರೆ ಬಗ್ಗೆ ಹೆಚ್ಚು ತಿಳುವಳಿಕೆ ನೀಡಿದ್ರೆ ಚೆನ್ನಾಗಿರ್ತದಂತ. ಡಿಪ್ಲೊಮಾ ನಾಟಕ ಮಾಡ್ಕೊಂಡ ಹುಡುಗರನ್ನ ಕೆಲವು ಕಡೆ ನಾಟಕದ ಮೇಸ್ಟ್ ಅಂತ ಮಾಡಕತ್ತಾರ. ನಮ್ಮ ಹಳ್ಳಿಯಾಗ ಎಲ್ಲ ಕನ್ನಡ ಶಾಲೆಯೊಳಗ ಸಣ್ಣ ರಂಗಭೂಮಿ ತಯಾರಿಕಾಗತ್ತೈತಿ. ಹಂಗ
ಬಯಲಾಟವನ್ನು ಗೊತ್ತಿಲ್ಲದ ರಂಗಭೂಮಿ ಕಲಿತಂಗ ಅಲ್ಲ. ಜಾನಪದ ರಂಗಭೂಮಿ ಅಧ್ಯಯನ ಇದ್ರೆ ಮಾತ್ರ ರಂಗಭೂಮಿ ಪ್ರವೇಶ ಮಾಡ್ಲಿಕ್ಕೆ ಚಲೋ. ಮೇಷ್ಟ್ರುಗಳು ಇದನ್ನ ಅಭ್ಯಾಸ ಮಾಡಬೇಕು. ನಮ್ಮ ದುರದೃಷ್ಟವಶಾತ್ ನಮ್ಮ ಮೇಷ್ಟ್ರುಗಳೆಲ್ಲ ಈ ಹೊಸ ನಾಟಕಗಳ ಹೊಸ ಹಾಡುಗಳ ಅಲ್ಲಿ ಬೆನ್ನತ್ತಾರೆ ಈಗ. ಆಮೇಲೆ ಈ ಇವತ್ತಿನ ಕನ್ಫ್ಯೂಸ್ ಏನಾಗ್ಬಿಟ್ಟದೆ ಅಂದ್ರೆ ಯಾವುದು ಜಾನಪದ, ಯಾವುದು ಫೋಕ್, ಯಾವುದು ಫೇಕ್. ಲಂಗದವನೇ ಮಸ್ತ್ ಕಾಣ್ತಿಲ್ಲ ಅವನೇ ಇದು ಜನಪದನ, ಇದು ಪ್ರಶ್ನೆ ಬಂದಿದೆ ನಮಗೀಗ. ನೋವಾಗ್ತದೆ ಕೆಲವೊಂದ್ಸರಿ. ದೊಡ್ಡಾಟದಲ್ಲಿ ಸಹಿತ ಬಯಲಾಟದಲ್ಲಿ ಸಹಿತ ಬಹಳ ಹೊಸ ಹೊಸ ಹಾಡುಗಳು, ಹೊಸ ಹೊಸ ನೃತ್ಯಗಳು, ಅದು ನೋಡಾಕನ ಒಂಥರ ಬಹಳ ಅಸಹ್ಯವಾಗಿ ಕಾಣ್ತದೆ. ಅದ್ರ ಬಗ್ಗೆ ಬಹಳ ಖೇದ ಅನಿಸ್ತದೆ ಕರೆ ಹೇಳ್ಬೇಕಂತಂದ್ರೆ. ನಮ್ಮ ಕತೆಗಾರ ಸಾಮರ್ಥ್ಯ ಹೆಚ್ಚಾಗ್ಬೇಕ್ರಿ. ಅದೇ ನಮ್ಮ ಇನ್ನೂ ಕತೆಗಾರರು ಸಿದ್ಧಾರೂಢ ಸದೂರು ತಂದೆ ಉದ್ಧಾರ ಅಂತ ಹೇಳಿ ಅನುಭವಿಗಳು ಪದ್ಯ ಹಾಡ್ತಾರೆ. ದೊಡ್ಡಾಟ ಮಧ್ಯ ದೊಡ್ಡಾಟಕ್ಕೆ ಅದರಲ್ಲಿ ಸಂಗೀತ ಸಿಸ್ಟಮ್ ಇದೆ. ಹೆಂಗ ನಮ್ಮ ಉತ್ತರಾದಿ ಅಂದ್ರೆ ದಕ್ಷಿಣಾದಿಯಲ್ಲೇ ಹಾಡ್ಬೇಕು ನಾವು. ಆದ್ರೆ ಇವೆಲ್ಲ ಉತ್ತರಾದಿ ಬಂದಾಕತ್ತಾರೆ ಸ್ವಲ್ಪ ಸ್ವಲ್ಪ. ಅದಕ್ಕೆ ನೀವೇನು ತೊಗೊಂಡಿದ್ರಿ ಪ್ರಯತ್ನದಲ್ಲಿ ಇದು ಆಗ್ಬೇಕಾದ ಕೆಲಸ ಭಾಳ ಇದೆ. ಈಗ ಸಂಭಾಷಣೆ ಬಗ್ಗೆನೇ ಒಂದು ರೆಪರ್ಟರಿ ಒಂದು ವಿಭಾಗ, ಸಂಭಾಷಣೆ ಒಂದು ವಿಭಾಗ, ಕಾಸ್ಟ್ಯೂಮ್ಸ್ ಒಂದು ವಿಭಾಗ, ಮುಖವರ್ಣಿಕೆ ಅದೊಂದು ವಿಭಾಗ. ಹೀಗೆ ಅದನ್ನು ಕ್ಲಾಸಿಫೈ ಮಾಡಿ ಒಂದು MBBS ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಹೆಂಗೆ ಮಾಡ್ತೀವಿ KMCನ ಹಂಗೆ ಇದನ್ನು ಕಲಿಸ್ಬೇಕು. ಅಂದ್ರೆ ರಾಕ್ಷಸ ಪಾತ್ರಗಳು ಹೆಂಗ, ರಾಜ ಪಾತ್ರಗಳು ಹೆಂಗ, ಸಾರಥಿ ಹೆಂಗ, ಸ್ತ್ರೀ ಪಾತ್ರಗಳು ಹೆಂಗ ಒಂದು ಸೀನ್ ಕ್ರಿಯೇಟ್ ಮಾಡಿದ್ವಿ. ಏನಂದ್ರೆ ಸಾರಥಿನ ಮಾತಾಡಿಸ್ತಾರ ನಮ್ಮ ಕತೆಗಾರ, ನಮಸ್ಕಾರ ರೀ ಮಾವಾರ ಅಂತ. ಗಣಪತಿ ಸಿಟ್ಟು ಬರ್ತದೆ, ಮೊಬೈಲ್ನಾಗ ಹಿಡ್ಕೊಂಡ್ ಬರ್ತಾನೆ ಗಣಪತಿ. ಏನ್ಲಿ ಎಷ್ಟು ಹೇಳ್ಬೇಕು ನಿಮ್ಗೆ ಬುದ್ಧಿ ಇದೈತಿಲ್ಲ, ಹಂಗೆ ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತೀರಿ, ಫೋನಾಗ ಫೋನ್ ಮಾಡ್ತೀರಿ, ಏನಾದ್ರು ದಡ್ಡಿದ್ರಿ ಅಂತ ಕೇಳ್ತಾನ. ಕತೆಗಾರ ಅಂತಾನ ಏನಿಲ್ಲ 10 ಪೈಸೆಗೆ ಒಂದು ಕಾಲ ಅಂದ್ರ ಮೊದ್ಲೇಕ, ಆಮೇಲೆ ಪುಕ್ಷೆಟ್ ಅಂದ್ಬಿಟ್ರೆ ಅದಕ್ಕೆ ಹಚ್ಚಿ ಉಣ್ಣು ಅಂತೇಳಿ ಅವ್ರು ಹಚ್ಚಿದ್ರು ಹೊಳ ಬಳಸ್ತಿರಲ್ಲ ನೀವು ಅಂತ. ನೋಡಪ್ಪ ನಮ್ಮ ಮೊಬೈಲ್ ಫ್ರೀ ಐತಿ, ನಾವು 10,000 ಹಂಗಲ್ಲೂ ನ್ಯೂಯಾರ್ಕ್ದಾಗ ಅದೀನಿ, ಅಲ್ಲಿ ನಮ್ಗೆ ರೊಕ್ಕ ಬೀಳ್ತೈತಿ, ನಿನಗೆ ರೊಕ್ಕ ಬರೋದಿಲ್ಲ, ನಮ್ಗೆ ರೊಕ್ಕ ಬೀಳ್ತೈತಿ, ನಮ್ಮನ್ನು ನ್ಯೂಯಾರ್ಕ್ ಕರ್ಕೊಂಡು ಹೋಗಲ್ಲ ಅಂತ. ಅವಾಗ ಅವ ಗಣಪತಿ ಇಸ್ಕಾನ್ ಕೃಷ್ಣ ಹೋದ್ಮೇಲೆ ನಮಗೆ ಬುದ್ಧಿ ಬಂದಿರ್ತ ನಾವು. ಇಸ್ಕಾನ್ ಕೃಷ್ಣ ಹೋಗಿ ಕುಂತಾರಲ್ಲಿ ನಮ್ಮಪ್ಪ ನಮ್ಮ ಹೋಗಿ ಹೇಳ್ದ ಬಂದಿ ನಾನು ಹೋಗ್ತೇನೆ ಅಂತ ಹೇಳಿ ಯಾರ್ಕ್ ಹೋಗಿದ್ದೆ, ಅಷ್ಟೊಂದು ನಿಮ್ದು ಒಂದು ಗದ್ಲು ಬಿದ್ದೈತೆ ನೋಡ್ಲಿ ಅಂತ. ಅಂದ್ರೆ ಇದರರ್ಥ ಇಂಡೈರೆಕ್ಟ್ ಆಗಿ ನಾವು ಕಲಾವಿದರು ಫಾರಿನ್ ಮುಟ್ಬೇಕು ಅನ್ನೋದು ಒಂದು ಆಸೆ. 100% ಅದು ಒಂದು ಸಂದೇಶ. ಈ ಹಾಡುಗಾರಿಕೆ ಅದರಾಗ ವಿಶೇಷವಾಗಿ ಮೂಡ್ಲುಪಾಯ, ಶುದ್ಧ ಮೂಡ್ಲುಪಾಯ ಹಾಡುಗಾರಿಕೆ, ಅದರ ಮೇಲೆ ಅಧ್ಯಯನಗಳು ಆಗ್ಲಿಲ್ಲಲ್ಲ ಸರ್? ಆಗ್ಯಾವಂತೀರಾ ಹಿಂದೇನಾದ್ರು? ಸದ್ಯ ಮಟ್ಟಿಗೆ ಸಂಶೋಧನೆ ಆಗ್ಬೇಕು ಸರ್. ಆಗ್ಲಿಲ್ಲ. ನಮ್ಮ ಮಲ್ಸೇಟ್ರಿಗೆ ಸ್ವಲ್ಪ ಸಂಗೀತ ಜ್ಞಾನ ಇತ್ತು, ಬಸವರಾಜ್ ಮಲ್ಸೇಟ್ರಿಗೆ. ಅದ್ರ ಧ್ವನಿ ಏನಿರ್ತೀವಿ ಅಂತ ಹೇಳ್ತಿದ್ರು. ಎಷ್ಟು ಸರಳವಾಗಿ ಮತ್ತು ಸೂಕ್ಷ್ಮವಾಗಿ, ಚೀರಳಂಗಿಲ್ಲ ಅಂತ ಹೇಳ್ತಿದ್ರು ಅವರು. ಮೈಕ್ ಬಂದ್ಮೇಲೆ ಯಾಕೆ ಚೀರ್ತೀರಿ ದೊಡ್ಡಾಟದವ್ರು? ಅದಕ್ಕೆ ನಾ ಸೌಂಡ್ ಇಂಜಿನಿಯರ್ ಯಾಕಬೇಕಂತ ಹೇಳಿದೆ ಅಂದ್ರೆ, ನಮ್ಮ ಡೈಲಾಗ್ ಅವಾಗ ಏನಿದ್ದಿಲ್ಲ ಚೀರಬೇಕಾಗಿತ್ತು. ಈಗ ಭಾವಗಳನ್ನು ತುಂಬಬೇಕು, ಆ ಸಂಭಾಷಣೆಗೆ ಭಾವನೆಗಳು ತುಂಬಬೇಕು ನೀವು. ಅದು ಭಾಳ ಇಂಪಾರ್ಟೆಂಟ್. ನಾನು ಬಯಲಾಟದಲ್ಲಿ ಏನಾಗಬೇಕು ಅನ್ನೋದೇ ಒಂದು ಎಪಿಸೋಡ್ ಒಂದು ಕೆಲಸ ಮಾಡೋದು. ಮುಂದಿನ ದಿನಗಳಲ್ಲಿ ಏನು ಬಯಲಾಟಗಳ ಕಾಯಕಲ್ಪ ಕೊಡ್ಬೇಕಾದ್ರೆ, ಬಯಲಾಟಕ್ಕೆ ಕಾಯಕಲ್ಪ ಟೈಟಲ್ ಮೇಲೆ ಸೀರೀಸ್ ಒಂದು ಲೆಕ್ಚರ್ ಮಾಡೋದು, ವರ್ಕ್ಶಾಪ್ ಮಾಡ್ಬೇಕು ನಾವು. ನಾವೊಬ್ಬ ಬರದೆ ನಾವೊಬ್ಬ ಹಿಂದೆ ಅಂತಲ್ಲ, ಈಗ ಹೊಸ ತಲೆಮಾರಿನ ಯುವಕರಿಗೆ ಬಯಲಾಟ ತೋರಿಸಿ ಬಯಲಾಟ ಕತೆ ಬರ್ಸ್ಬೇಕು. ಹೆಂಗ್ ಬರಿಬೇಕಂತ ನಾವು ಮಾರ್ಗದರ್ಶನ ಮಾಡೋದು. ಹೌದೌದು, ಅದೊಂದು ವಿಶಿಷ್ಟ ಕೃಷಿ ಆಗ್ಬೇಕು ಆ ಕ್ಷೇತ್ರದಲ್ಲಿ. ಈಗ ಕಾವ್ಯ ಕ್ಷೇತ್ರದಲ್ಲಿ ನವೋದಯ ಕಾವ್ಯ, ನವ್ಯ ಕಾವ್ಯ, ದಲಿತ ಬಂಡಾಯ ಕಾವ್ಯ ಅಂತ ಹೇಳ್ತಾರೆ ಇವರು. ಅದನ್ನ ಮಾಡೆಲ್ ಇದ್ದು ಅದ್ರಂಗೆ ಇವ್ರು ಬರೆಯಕ್ಕೆ ಚಾಲು ಮಾಡಿದ್ರು. ಅವ್ರು ನೋಡ್ಕೊಂಡು ಅವ್ರಂಗೆ ಒಬ್ಬ ಕವಿ ಆಗೋದು ಭಾಳ ಈಸಿ, ಒಬ್ಬ ಕತೆಗಾರ ಆಗೋದು ಭಾಳ ಈಸಿ. ಯಾಕಂದ್ರೆ ಒಬ್ಬ ನಾಟಕಕಾರ ಆಗೋದು ಭಾಳ ಕಷ್ಟ ಇದೆ. ಯಾಕಂದ್ರೆ ಇವ್ರೆಲ್ಲ ಕಟ್ಕೊಂಡು ಬೀಳ್ಬೇಕು ನೀವು. ಈಗ ಸಲ್ವಕ್ನಲ್ಲಿ ನಾವು ಒಂದ್ಸಲ
ಈ ಕಥಕ್ಕಳಿ ಜೊತೆಗೆ ಕಿಂಗ್ಲಿಯರ್ ಅವ್ರು ಕಥಕ್ಕಳಿ ಕಿಂಗ್ಲಿಯರ್ ತಗೊಂಡಿದ್ರು ಕೇರಳದಿಂದ. ಕಲಾಕ್ಷೇತ್ರದ ಪ್ರಯೋಗ ಇತ್ತು. ನಾವು ಏಕಲವ್ಯ ತಗೊಂಡೋಗಿದ್ವಿ ನಮ್ಮ ಬಯಲಾಟ ಟ್ರಸ್ಟ್ ಇಂದ. ಒಂದು ಟ್ರಕ್ ತಗೊಂಡೋಗಿದ್ವಿ ಒಂದು ಟ್ರಕ್ ಮಂದಿ ಊರಾಗಿನ ಊರಾಗ ಯಾರು ಉಳಿದಿದ್ದಿಲ್ಲ. ಹಾಯ್ ಬರುವಾಗ 60 ತೊಲಿ ಬಂಗಾರ ಮಾರಿ ದಾವಣಿಗೆ ಮಾರಿ ರೊಕ್ಕ ಕೊಟ್ಟು ಬಂದ್ಬಿಟ್ವಿ. ಸೊಬಕ್ನವ್ರು ಮಾವರು ಇವತ್ತಿನ ಅನಿಸ್ತಾರ ದೊಡ್ಡಾಟಕ್ಕೆ ಉಂಗುರ ಕೊಟ್ಬಿಟ್ರಲ್ಲ ಮಳೆ ಅಂತೇಳಿ. ಇವು ನಮ್ಮ ಮಕ್ಕಳಿಗೆ ಹಾಸ್ಯವನ್ನ ಹೆಂಗ ಡಿಕ್ಲೇರ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಯ್ತು ಇವತ್ತು. ಅಶ್ಲೀಲತೆಯನ್ನು ಬಿಡಿಸಿಕೊಂಡು ಬರ್ಬೇಕಾಯ್ತು ಇವತ್ತು. ಓಕೆ, ಒಟ್ಟಾರೆಯಾಗಿ ನಮ್ಮ ದೊಡ್ಡಾಟ ಪರಂಪರೆ ಮತ್ತು ಅದು ಬೆಳೆದು ಬಂದ ಮತ್ತು ಬದಲಾವಣೆ ಆಗಬೇಕಾದಂತಹ ರೀತಿಯ ಕುರಿತು ಸುದೀರ್ಘವಾಗಿ ಮಾತನಾಡಿ ನಮಗೆ ಮಾರ್ಗದರ್ಶನ ಮಾಡಿದಂಥ ಡಾಕ್ಟರ್ ಶ್ರೀಶೈಲ್ ಉದ್ದಾರ್ ಅವರಿಗೆ ಈ ಮೂಲಕ ಧನ್ಯವಾದಗಳು. ನಮಸ್ಕಾರ. ರಮೇಶ್ ಅವರು, ನಿಮ್ಮ ಪ್ರಯಾಣ ಹೆಂಗ ಸುಖರವಾಗ್ಲಿ ಮತ್ತು ಎಲ್ಲ ಕಲಾ ಸಂಬಂಧಿತ ಎಲ್ಲಾ ಜನ ಕಟ್ಕೊಂಡು ಬರ್ದಾಡ್ತೀರಿ. ಅದು ದೊಡ್ಡ ನಾನು ಹಿಂಗೆ ನಿಮ್ಮ ಪ್ರಯಾಣ ಚಲೋ ಆಗ್ಲಿ, ಒಳ್ಳೇದಾಗ್ಲಿ. ನೀವು ಸಾಧ್ಯ ಒಂದು ರೆಫರ್ಟ್ರಿಗೆ ಕೈ ಹಾಕ್ರಿ. ಓಕೆ, ನಮಸ್ಕಾರ.